ಸಿಬಿಲ್ ಸ್ಕೋರ್ ಅಂದರೆ ಏನು? ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಟರ್ಮ್ನ ಸಿಬಿಲ್ ಸ್ಕೋರ್ ಅಂದ್ಬಿಡ್ತಾರೆ, ಆಕ್ಚುಲಿ ಅದು ಕ್ರೆಡಿಟ್ ಸ್ಕೋರ್ ಅಂತ. ಬೇಸಿಕಲಿ ಈ 4 ಕ್ರೆಡಿಟ್ ಬ್ಯೂರೋಸ್ನ RBI ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇವಾಗ ನಿಮ್ಮ ಸಂಬಳ ಏನಿರುತ್ತೆ ಅದ್ರದ್ದೊಂದು 30% ಅಷ್ಟು ಮಾತ್ರ ನಿಮ್ದು EMIs ಹೋಗ್ತಾ ಇರಬೇಕು. 5 ಪರ್ಸನಲ್ ಲೋನ್ ಇದೆ, ನಾನು 5 ಪರ್ಸನಲ್ ಲೋನು ಕರೆಕ್ಟಾಗಿ ಕಟ್ತಾ ಇದ್ದೀನಿ, ಬಟ್ ಜಾಸ್ತಿ ಆಗ್ತಾ ಇಲ್ಲ. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್, ಇದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಮಾರಲ್ ಆಫ್ ದ ಸ್ಟೋರಿ ಇಸ್, ಯಾವತ್ತು ಈ ಲೋನ್ ಇಲ್ಲಿ ಕಟ್ಟಿಲ್ಲ ಅಂದರೆ ನಾನು ಇದರಿಂದ ತಪ್ಪಿಸ್ಕೊಂಡೆ ಅಂತ ಯಾವತ್ತೂ ಅನ್ಕೋಬೇಡಿ. ಬಿಕಾಸ್ ಮುಂದೆ ಯಾವತ್ತೋ ಒಂದು ದಿವಸ ತುಂಬ ಇನ್ನೂ ಎಮರ್ಜೆನ್ಸಿ ದೊಡ್ಡ ಲೋನ್ ನಿಮಗೆ ಬೇಕಾದಾಗ ಈ ಥರ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗುತ್ತೆ. ಈಗ ನಾರ್ಮಲ್ ಆಗಿ ತುಂಬ ಜನನು ಈಗ ಎಲ್ಲ ಆನ್ಲೈನ್ ಆ್ಯಪ್ಸಲ್ಲಿ ಲೋನ್ಸ್ ತೊಗೋತಾ ಇದ್ದಾರೆ. ಈಗ ನಮಗೆ ಗೊತ್ತಿರೋಂಗೆ ತುಂಬ ಆ್ಯಪ್ಸ್ ಇದೆ. ಇವತ್ತು ಮಿನಿಮಮ್ ಅಂದರೂ ನಮಗೆ ಒಂದು 10 to 20 ಅಷ್ಟು ಆ್ಯಪ್ಸ್ ಸಿಗುತ್ತೆ ಲೋನು. ಸೊ ಈಗ ಆನ್ಲೈನ್ ಆ್ಯಪ್ಸಲ್ಲಿ ತುಂಬ ಜನ ಎಲ್ಲ ಲೋನ್ ತೊಗೋತಾ ಇದ್ದಾರಲ್ಲ, ಸೊ ಇದು ಯಾವ ರೀತಿ ಸಿಬಿಲ್ ಸ್ಕೋರ್ಗೆ ಅಫೆಕ್ಟ್ ಮಾಡುತ್ತೆ ಆನ್ ಟೈಮ್ ಪೇ ಮಾಡಿಲ್ಲ ಅಂದರೆ? ಓಕೆ, ಸೊ ಕ್ರೆಡಿಟ್ ಸ್ಕೋರ್ ಅಥವಾ ರಿಪೋರ್ಟಿಂಗ್ ಅಂತ ಹೇಳಿದೆ ಅಲ್ವಾ. ಸೊ ಬ್ಯಾಂಕ್ಸ್ ಒಂದೇ ಜನಕ್ಕೆ ಸಾಲ ಕೊಡೋದಕ್ಕಾಗಲ್ಲ ಅಲ್ವಾ. ಸೊ ಅಂದರೆ ನಮ್ಮದು ದೇಶದ ಪಾಪ್ಯುಲೇಷನ್ ಎಷ್ಟಿದೆ ಅಂದರೆ ಬರೀ ಬ್ಯಾಂಕ್ಸ್ ಎಲ್ಲರೂ ಕೇಟರ್ ಮಾಡೋಕ್ಕಾಗಲ್ಲ, ಅಂದರೆ ಎಲ್ಲರೂ ಸರ್ವ್ ಮಾಡೋಕ್ಕಾಗಲ್ಲ. ಸೊ ಎಷ್ಟೊಂದು ಆನ್ಲೈನ್ ಆ್ಯಪ್ಸ್ ಅಂದರೆ ಇದನ್ನು ಫಿನ್ಟೆಕ್ಸ್ ಅಂತ ನಾವು ಕರಿತೀವಿ. ಈ ಫಿನ್ಟೆಕ್ ಕಂಪ್ನಿಗಳು ಏನು ಮಾಡ್ತಾರೆ, ಅವರಿಗೆ ಲೆಂಡ್ ಮಾಡೋಕ್ಕೆ ಅಂದರೆ ಸಾಲ ಕೊಡೋದಕ್ಕೆ ಲೈಸೆನ್ಸ್ ಇರೋದಿಲ್ಲ. ಸೊ ಆ ಲೈಸೆನ್ಸ್ ಇಲ್ಲದೆ ಇರೋ ಕಾರಣ ಅವ್ರೇನು ಮಾಡ್ತಾರೆ, NBFC ಅನ್ನೋ ಜೊತೆ ಪಾರ್ಟ್ನರ್ ಮಾಡ್ಕೊಳ್ತಾರೆ. NBFC ಅಂದರೆ ಏನು? NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ. ಸೊ ಅವರಿಗೆ ಲೆಂಡಿಂಗ್ ಲೈಸೆನ್ಸ್ ಇರುತ್ತೆ. ಸೊ ಅವರು ಈ ಫಿನ್ಟೆಕ್ ಕಂಪ್ನೀಸ್, ನೀವೇನು ಹೇಳಿದ್ರಿ ತುಂಬ ಫಿನ್ಟೆಕ್ ಕಂಪ್ನೀಸ್ ಇದೆ ಅಂತ ಹೇಳಿದ್ರಲ್ಲ, ಈ ಫಿನ್ಟೆಕ್ ಕಂಪ್ನೀಸ್ ಎಲ್ಲರೂ either ಬ್ಯಾಂಕ್ ಅಥವಾ NBFCs ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊತಾರೆ. ಸೊ ಅವ್ರ ಮೂಲಕ ಅಂದರೆ ನೀವು ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನಿಮ್ಮದು ಇನ್ಫ್ರಾಸ್ಟ್ರಕ್ಚರು ಅಪ್ಲೈ ಮಾಡೋದು ಎಲ್ಲ ಫಿನ್ಟೆಕ್ ಕಂಪ್ನಿ ಅವ್ರ ಆ್ಯಪ್ ಮೂಲಕನೇ. ಬಟ್ ಬ್ಯಾಕ್ ಎಂಡ್ ನಿಮಗೆ ಲೋನ್ ಕ್ರೆಡಿಟ್ ಆಗೋದು either ಫ್ರಮ್ ದ ಪಾರ್ಟ್ನರ್ಡ್ ಬ್ಯಾಂಕ್ ಆರ್ ದ ಪಾರ್ಟ್ನರ್ಡ್ NBFC ಇಂದ. ಸೊ ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದ ಕಾನ್ವರ್ಸೇಷನಲ್ಲೇ ಹೇಳ್ದಂಗೆ, ಸೊ RBI ರೆಗ್ಯುಲೇಷನ್ ಏನಿದೆ ಅಂದರೆ, ಎನಿ ಬ್ಯಾಂಕ್ ಅಥವಾ ಎನಿ NBFC ವಿಚ್ ಈಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಇಫ್ ದೇ ಆರ್ ಲೆಂಡಿಂಗ್ ಟು ಎನಿ ಕಸ್ಟಮರ್ ಥ್ರೂ ಎನಿಬಡಿ, ಫಿನ್ಟೆಕ್ ಮೂಲಕ ಇರ್ಬೋದು ಅಥವಾ ಅವರೇ ಡೈರೆಕ್ಟಾಗೂ ಕೊಡ್ಬೋದು, ಯಾವುದೇ ರೀತಿ ಕೊಟ್ಟರು ಅವ್ರದ್ದು ರೀಪೇಮೆಂಟ್ ಬಿಹೇವಿಯರ್ ಏನಿದೆ ಅಂದರೆ ರೀಪೇಮೆಂಟ್ ಡೇಟಾ ಏನಿದೆ ಅದನ್ನು ಎವ್ರಿ 15 days ಒನ್ಸ್ ನೀವು ರಿಪೋರ್ಟ್ ಮಾಡಬೇಕು. ಸೊ ಈ ನಾರ್ಮ್ ಇರೋದ್ರಿಂದ ನೀವು ಯಾವುದೇ ಆನ್ಲೈನ್ ಆ್ಯಪಲ್ಲಿ ತೊಗೊಂಡ್ರು ಬ್ಯಾಕ್ ಎಂಡಲ್ಲಿ ಇಟ್ ವಿಲ್ either ಬಿ ಬ್ಯಾಂಕ್ ಆರ್ NBFC. ಸೊ ಅವರು RBI ರೆಗ್ಯುಲೇಷನ್ ಕೆಳಗಡೆ ಬರೋದ್ರಿಂದ ಅವರು 100% ಅದನ್ನು ರಿಪೋರ್ಟ್ ಮಾಡಲೇಬೇಕು. ಸೊ ನಮ್ಮ ಜನಗಳಲ್ಲಿ ಏನಾದ್ರು ಅದೊಂದು ಮಿಸ್ಕನ್ಸೆಪ್ಷನ್ ಇದ್ದರೆ, ನಾನು ಬ್ಯಾಂಕಲ್ಲಿ ತೊಗೊಂಡ್ರೆ ಮಾತ್ರ ಲೋನು, ನಾನು ಆ್ಯಪಲ್ಲಿ ತೊಗೊಂಡ್ರೆ ನಾನು ಕಟ್ಟಿಲ್ಲ ಅಂದರೂ ಯಾರು ನನ್ನ ಕೇಳಲ್ಲ ಅಂದರೆ ಅದು ತುಂಬ ದೊಡ್ಡದು. ಆ್ಯಂಡ್ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಬಿಕಾಸ್ ಯಾರೇ ಒಬ್ಬರು ಲೆಂಡ್ ನಿಮಗೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ತುಂಬ ಸ್ಕ್ರೂಟಿನಿ ಆಗಿ ನಿಮಗೆ ಲೆಂಡ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ಆದಷ್ಟು ನೀವು ಎಲ್ಲಿಂದನೇ ಲೋನ್ ತೊಗೊಂಡ್ರೋ ಆದಷ್ಟು ಬೇಗ ಅದನ್ನು ಕರೆಕ್ಟ್ ಟೈಮಿಗೆ ವಾಪಸ್ ಕಟ್ಟಬೇಕು. ಓಕೆ, ಈಗ ಈ ಆನ್ಲೈನ್ ಆ್ಯಪ್ಸ್ ಈ ಎಲ್ಲ ರಿಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಸೊ ಈ ರಿಪೋರ್ಟ್ಸ್ನ ಅವ್ರು ಯಾರಿಗೆ ಸೆಂಡ್ ಮಾಡ್ತಾರೆ? ಓಕೆ, ಸೊ ಬೇಸಿಕಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆನಾ, ಇವಾಗ ದೇರ್ ಇಸ್ ಅ ಬ್ಯಾಂಕ್ ಬಂದು ಫಿನ್ಟೆಕ್ ಎ ಅಂತ ಒಂದು ಕಂಪ್ನಿ ಇದೆ. ಸೊ ಫಿನ್ಟೆಕ್ ಎ ಮತ್ತು ಒಂದು ಬ್ಯಾಂಕ್ ಎರಡು ಪಾರ್ಟ್ನರ್ಶಿಪ್ ಆಗಿರ್ತಾರೆ. ಸೊ ನೀವೇನು ಅವ್ರ ಮೂಲಕ ನಿಮಗೆ ದುಡ್ಡು ಬಂದಿರ್ತಾರೆ, ನೀವು ವಾಪಸ್ಸು ದುಡ್ಡು ಕಟ್ತೀರಾ ಅಲ್ವಾ, ಈ ದುಡ್ಡು ಏನಾಗುತ್ತೆ, ಈ ಡೇಟಾ ನೀವು ವಾಪಸ್ ಕಟ್ಟೋ ಡೇಟಾ ಫಿನ್ಟೆಕ್ ಹತ್ರನೂ ಇರುತ್ತೆ. ಆ್ಯಂಡ್ ಫಿನ್ಟೆಕ್ ಅದನ್ನು NBFCಗೂ ಕೊಡಬೇಕು, ಅಂದರೆ ಬ್ಯಾಂಕಿಗೂ ಕೊಡಬೇಕು. ಸೊ ಈ ಫಿನ್ಟೆಕ್ ಎ ಅನ್ನೋದು ನೀವು ಫಿಫ್ತ್ ಎವ್ರಿ ಮಂತ್ 5th ನಿಮ್ದು EMI ಡೇಟ್ ಇರುತ್ತೆ. ಸೊ ಇಂಥ ಮಂತಲ್ಲಿ ನಾಗೇಂದ್ರ ಅನ್ನೋರು ಇಷ್ಟು ದುಡ್ಡಿಗೆ ಲೋನ್ ತೊಗೊಂಡಿದ್ರು 12 ತಿಂಗಳಿಗೆ ಅನ್ನೋದು ಜನರಲ್ ಇನ್ಫಾರ್ಮೇಷನ್, ಸ್ಟಾರ್ಟಿಂಗ್ ಆಫ್ ದ ಲೋನ್ ಇನ್ಫಾರ್ಮೇಷನ್. ಇದು ರೆಕಾರ್ಡ್ ಆಗಿರುತ್ತೆ ನಿಮ್ಮ ಕ್ರೆಡಿಟ್ ಬ್ಯೂರೋದಲ್ಲಿ. ನೀವು ಪ್ರತಿ ಮಂತ್ ಕಂತು ಯಾವಾಗ ಕಟ್ತೀರಾ, EMI ಯಾವಾಗ ಕಟ್ತೀರಾ, ಪ್ರತಿ ಮಂತು ನೀವು ಎಷ್ಟು ದಿವಸ ಡಿಲೇ ಮಾಡಿದ್ರಿ ಅಥವಾ ಕರೆಕ್ಟ್ ಟೈಮಿಗೆ ಕಟ್ಟಿದ್ರಾ, ಕರೆಕ್ಟ್ ಅಮೌಂಟ್ ಕಟ್ಟಿದ್ರಾ. ಸೊ ಇದೆಲ್ಲ ಡೇಟಾನು ಫಿನ್ಟೆಕ್ಕು ಬ್ಯಾಂಕಿಗೆ ಪಾಸ್ ಆನ್ ಮಾಡುತ್ತೆ. ಬ್ಯಾಂಕು ಈ ಡೇಟಾನ ವೆರಿಫೈ ಮಾಡುತ್ತೆ, ಯಾಕಂದರೆ ನೀವು ಕಟ್ಟಿದ್ದೀರಾ ಅಂದಮೇಲೆ ಅವ್ರ ಬ್ಯಾಂಕಿಗೆ ಅದು ಕ್ರೆಡಿಟ್ ಆಗಿರಬೇಕಲ್ವಾ. ಸೊ ನೀವು ವಾಪಸ್ ಕಟ್ತಾ ಇರೋದು ಫಿನ್ಟೆಕ್ಗಲ್ಲ, ನೀವು ಯಾರಿಂದ ಲೋನ್ ತೊಗೊಂಡಿರ್ತಾರೆ ಅವ್ರ ಬ್ಯಾಂಕಿಗೆ ವಾಪಸ್ ಹೋಗ್ತಾ ಇರುತ್ತೆ. ನಿಮ್ದು ಆಟೋ ಡೆಬಿಟ್ ಆಗುತ್ತೆ EMI ಎಷ್ಟೊಂದು ಸತಿ, ಅಥವಾ ನೀವೇ ಮ್ಯಾನ್ಯುಯಲ್ ಪೇಮೆಂಟ್ ಮಾಡ್ತೀರಾ. ಇದೆಲ್ಲ ಕ್ರೆಡಿಟ್ ಆಗ್ತಾ ಇರೋದು ಆ್ಯಕ್ಚುಯಲ್ ನಿಮ್ಗೆ ಯಾರಿಂದ ಲೋನ್ ಬಂದಿರುತ್ತೆ ಅವರಿಂದ, ವಿಚ್ ಈಸ್ either ಬ್ಯಾಂಕ್ ಆರ್ NBFC. ಸೊ ಅವ್ರು ಆ ಡೇಟಾನ ರಿಪೋರ್ಟ್ ಮಾಡ್ತಾರೆ. ಈಗ ತುಂಬ ಬ್ಯಾಂಕ್ಸಲ್ಲಿ ಈಗ ನಾರ್ಮಲ್ ಆಗಿ ಲೋನ್ಸ್ ರೀಪೇಮೆಂಟ್ ಮಾಡಿಲ್ಲ ಅಂತಂದರೆ, ಸೊ ಮ್ಯಾನೇಜರ್ಸ್ ಅಥವಾ ಬ್ಯಾಂಕಿಂದ ಕಾಲ್ ಬರುತ್ತೆ, ಈ ಸೆಟಲ್ಮೆಂಟ್ ಅಂತ, ಈ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ, ಸೊ ನಿಮಗೆ ಇವಾಗ ಬ್ಯಾಲೆನ್ಸ್ ಅಮೌಂಟ್ ಬಂದು 3 lakh ಇದೆ, ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ, ನಿಮಗೆ 2 lakhsಗೆ ಸೆಟ್ಲ್ಮೆಂಟ್ ಆಗುತ್ತೆ, ಸೊ ನಿಮ್ಗೆ ಲೋನ್ ಕ್ಲೋಸ್ ಆಗುತ್ತೆ ಅಂತೆಲ್ಲ ಆಫರ್ಸ್ ಬರುತ್ತೆ, ಬ್ಯಾಂಕಿಂದ ಆಫರ್ಸ್ ಕೊಡ್ತಾರೆ ಕಾಲ್ ಮಾಡಿ ಎಲ್ಲ.
ಸೊ ಈ ಸೆಟಲ್ಮೆಂಟ್ ಅನ್ನೋದು ಮಾಡಿಕೊಂಡ್ರೆ ಯಾವ ರೀತಿ ಒಳ್ಳೇದಾ ಅಥವಾ ಏನು ಅದು ಯಾವ ರೀತಿ ಅಫೆಕ್ಟ್ ಆಗುತ್ತೆ? ಯಾವತ್ತು ಒಂದು ಲೋನ್ ತಗೊಂಡ್ಮೇಲೆ ಅದನ್ನು ಪೂರ್ತಿ ಕಟ್ಟೋದು ಫಸ್ಟ್ ಪ್ರಿಫರೆನ್ಸ್ ಇರಬೇಕು ಎಲ್ಲರಿಗೂ. ಓಕೆನಾ? ನಿಮ್ಮದು ಲೋನ್ ಸ್ಟೇಟಸ್ ಅಂತ ಒಂದು ಸ್ಟೇಟಸ್ ಇರುತ್ತೆ. ಸೊ ಲೋನ್ ಸ್ಟೇಟಸ್ ನೀವು ಕಟ್ತಾ ಇರ್ಬೇಕಾದ್ರೆ ನೀವು ಕ್ರೆಡಿಟ್ ರಿಪೋರ್ಟ್ ಡೌನ್ಲೋಡ್ ಮಾಡಿದ್ರೆ ಆ ಲೋನ್ ಸ್ಟೇಟಸ್ ವಿಲ್ ಬಿ ಓಪನ್ ಅಂತ. ಸೊ ಓಪನ್ ಅಂದರೆ ನೀವು ತಗೊಂಡಿದ್ರೆ ಅದನ್ನ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಾ, ಸೊ ಇಟ್ ಸ್ಟಿಲ್ ಓಪನ್, ಇನ್ನು ಕ್ಲೋಸ್ ಆಗಿಲ್ಲ ಅಂತ. ನೀವು ಅದನ್ನು ಕರೆಕ್ಟಾಗಿ ಕಟ್ಟು ಮುಗಿಸಿದಾಗ ಲೋನ್ ಸ್ಟೇಟಸ್ ಕ್ಲೋಸ್ಡ್ ಆಗುತ್ತೆ. ಈ ಎರಡೂ ಬಿಟ್ಟು ನೀವು ಸೆಟ್ಲ್ಮೆಂಟ್ ಅಂತ ಹೇಳಿದ್ರೆ ಗೊತ್ತಾ, ನಿಮ್ಗೆ ಯಾವುದೋ ಕಾರಣಾಂತರಗಳಿಂದ ಯಾವುದೇ ಕಸ್ಟಮರ್ಗಾಗಲಿ ಕಟ್ಟೋಕ್ಕಾಗಲ್ಲ. ಸೊ ಕಟ್ಟೋಕ್ಕಾಗದೇದಾಗ ಏನಾಗುತ್ತೆ, ಬ್ಯಾಂಕ್ಸು ಫಸ್ಟು ಮ್ಯಾಕ್ಸಿಮಮ್ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಫುಲ್ ರಿಕವರಿ ಮಾಡೋಕ್ಕೆ. ಯಾವಾಗ ಅವ್ರಿಗೆ ಫುಲ್ ರಿಕವರಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ, ಅವ್ರ ಲಾಸ್ನ ಅವರು ಕಟ್ ಡೌನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸೆಟ್ಲ್ಮೆಂಟ್ ಆಫರ್ ಕೊಡ್ತಾರೆ. ಸರ್ ನಿಮ್ಮ ಲೋನ್ನ ನಾವು ಕ್ಲೋಸ್ ಮಾಡ್ತೀವಿ, ನೀವು ಸೆಟ್ಲ್ ಮಾಡ್ಕೊಂಡ್ಬಿಡಿ. ಕಸ್ಟಮರ್ ತಲೆಯಲ್ಲಿ ಏನಿರುತ್ತೆ, ಓಕೆ ನನಗೆ ಕಮ್ಮಿ ಆಗ್ತಾ ಇದೆ, ನಾನು ಫುಲ್ ಕಟ್ಟಂಗಿಲ್ಲ ಮಾಡೋಣ. ಬಟ್ ಅವಾಗ ಆ ಲೋನ್ ಸ್ಟೇಟಸ್ ಅನ್ನೋದು ಏನಿರುತ್ತೆ ಅದು ಸೆಟಲ್ಡ್ ಅಂತ ಆಗ್ಬಿಡುತ್ತೆ, ಕ್ಲೋಸ್ಡ್ ಆಗೋದಿಲ್ಲ. ಯಾಕಂದರೆ ನೀವು ಫುಲ್ ಲೋನ್ ರೀಪೇ ಮಾಡಿ ಕ್ಲೋಸ್ ಮಾಡಿಲ್ಲ, ಇಟ್ಸ್ ಸೆಟಲ್ಡ್ ಅಂತ ಆಗುತ್ತೆ. ಸೊ ಅಲ್ಲಿ ಬ್ಯಾಲೆನ್ಸ್ ಅಂತಲೂ ಒಂದು ಸ್ಟೇಟಸ್ ಇರುತ್ತೆ. ಸೊ ನಿಮ್ಮ ಬ್ಯಾಲೆನ್ಸ್ನು ತೋರಿಸ್ತಾ ಇರುತ್ತೆ. ಇವಾಗ 1 ಲಕ್ಷ ನೀವು ಲೋನ್ ತೊಗೊಂಡಿದ್ರಿ, 1,10,000 ವಾಪಸ್ ಕಟ್ಟಬೇಕಿತ್ತು. ಬಟ್ 50,000 ಕಟ್ಟಿದ್ರಿ, ಇನ್ನು 60,000 ಕಟ್ಟಕ್ಕೆ ಆಗಿಲ್ಲ ನಿಮಗೆ. ಸೊ 60,000ಕ್ಕೆ ಏನು ಮಾಡ್ತಾರೆ, ನಿಮ್ಗೆ ಸೆಟ್ಲ್ಮೆಂಟ್ ಆಫರ್ ಬರುತ್ತೆ, 30,000 ಕಟ್ಟಿ ಸರ್ ನಾವು ಲೋನ್ ಕ್ಲೋಸ್ ಮಾಡ್ಕೊಡ್ತೀವಿ ನಿಮಗೆ ಅಂತ. ಸೊ ನೀವು 30,000 ಕಟ್ಟಿದ್ಮೇಲೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ, ಓ ನನ್ನ ಲೋನ್ ಕ್ಲೋಸ್ ಆಯಿತು ಅಂತ. ಆ್ಯಕ್ಚುಲಿ ನೀವು ಕ್ರೆಡಿಟ್ ರಿಪೋರ್ಟ್ ತೆಗೆದು ನೋಡಿದಂಗೆ ಗೊತ್ತಾಗುತ್ತೆ, ಬ್ಯಾಲೆನ್ಸ್ 30,000 ಅಂತ ಇರುತ್ತೆ, ಸ್ಟೇಟಸ್ ಕ್ಲೋಸ್ ಅಂತ ಇರುತ್ತೆ. ಬಟ್ ಏನಂದರೆ ಬ್ಯಾಂಕ್ ನಿಮ್ಮ ಹತ್ರ ಫಾಲೋ ಅಪ್ ಮಾಡಲ್ಲ ನೀವು ಕಟ್ಟಿ ಅಂತ, ಯಾಕಂದರೆ ನೀವು ಸೆಟಲ್ಡ್ ಮಾಡಿಬಿಡಿದ್ರ. ಬಟ್ ಎಷ್ಟೋ ವಿಷಯಗಳು, ಎಷ್ಟೊಂದು ಕೇಸಸಲ್ಲಿ ಏನಾಗುತ್ತೆ ಅಂದರೆ ಎಷ್ಟೇ ರೀಚ್ ಮಾಡಿದ್ರು ಕಸ್ಟಮರ್ಸ್ ಕಟ್ಟೋದೇ ಇಲ್ಲ. ಸೊ 60,000 ನನ್ನ ಬ್ಯಾಲೆನ್ಸ್ ಅಂತ ಏನು ಹೇಳಿದೆ, 1 ಲಕ್ಷದಲ್ಲಿ 50,000 ಕಟ್ಟಿರ್ತಾರೆ, 60,000. ಆ 60,000 ಅನ್ನೋದು ಏನಾದ್ರು 90 ದಿವಸಗಳಿಗಿಂತ ಜಾಸ್ತಿ ನೀವು ಅದನ್ನು ಕಟ್ಟದೇ ಇದ್ರೆ ಬ್ಯಾಂಕ್ ಅಥವಾ NBFC ನಿಮ್ಮನ್ನ NPA ಅಂತ ಕನ್ಸಿಡರ್ ಮಾಡ್ತಾರೆ. ಏನು NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಆಸೆಟ್ ಅಂತ. ಸೊ 90 ದಿವಸದೊಳಗಡೆ ಏನೇ ಡಿಲೇ ಇದ್ರು ನೀವು ಬ್ಯಾಂಕ್ಸ್ ಅಥವಾ NBFC ತಂದು ಕಲೆಕ್ಟ್ ಮಾಡ್ಕೊಬೇಕು. 90 ದಿವಸದ ಮೇಲೆ ಇಟ್ಸ್ ಕನ್ಸಿಡರ್ಡ್ ಆಸ್ ಅ ಲಾಸ್ ಅಂತ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ರಿಟರ್ನ್ ಆಫ್ ಮಾಡಿಬಿಡ್ತಾರೆ. ಆವಾಗ ನಿಮ್ಮ ಲೋನ್ ಸ್ಟೇಟಸ್ ಏನಾಗುತ್ತೆ, WOF ಅಂತ ಇರುತ್ತೆ, ರಿಟರ್ನ್ ಆಫ್ ಅಂತ ಇರುತ್ತೆ. ಸೊ ಇದು ನಿಮಗೆ ತುಂಬ ಡೇಂಜರು. ಸೊ ನೀವು ಯಾವಾಗಲೇ ನೆಕ್ಸ್ಟ್ ಎಲ್ಲೇ ಲೋನ್ ತೊಗೊಳಕ್ಕೆ ಹೋದ್ರೂ ಈ ಲೋನ್ ಸ್ಟೇಟಸ್ ಸೆಟಲ್ಡ್ ಅಥವಾ ಲೋನ್ ಸ್ಟೇಟಸ್ WOF ರಿಟರ್ನ್ ಆಫ್ ಅಂತ ಇದ್ದರೆ ನಿಮಗೆ ಲೋನ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಈಗ ಈ ಸೆಟಲ್ಮೆಂಟ್ ಅನ್ನೋದು ರಿಪೋರ್ಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿದ್ರಿ ಅಲ್ಲ, ಸೊ ಅದು ನಮಗೆ ಒಂದ್ಸಲಿ ಸೆಟಲ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಏನೋ ನಾಲೆಜ್ ಇರಲ್ಲ, ಆ ಟೈಮಲ್ಲಿ ನಮಗೆ ಗೊತ್ತಿರಲ್ಲ, ಸೆಟಲ್ಮೆಂಟ್ ಮಾಡ್ಕೊಬಿಟ್ಟಿರ್ತೀವಿ. ಸೊ ಅದು ನಮಗೆ ಲೈಫ್ ಲಾಂಗ್ ನಮ್ಮ ಸಿಬಿಲ್ ರಿಪೋರ್ಟಲ್ಲಿ ರಿಫ್ಲೆಕ್ಟ್ ಆಗುತ್ತಾ? ಹೌದು, ನೀವು ಲೈಫ್ ಲಾಂಗ್ ಸ್ಟೇಟಸ್ ಸೇಮ್ ಇರುತ್ತೆ ನಿಮಗೆ. ಸೊ ಬೆಟರ್ ಸೆಟಲ್ಮೆಂಟ್ ಮಾಡ್ಕೋಬಾರ್ದು, ಫುಲ್ ಯಾವತ್ತೂ ಕ್ಲಿಯರ್ ಮಾಡೋದು ಒಳ್ಳೆಯದು. ಕರೆಕ್ಟ್. ಮತ್ತು ಈಗ ಈ ಕ್ರೆಡಿಟ್ ಕಾರ್ಡ್ಗೆ ಅಂತ ಬಂದರೆ, ಈಗ ಕ್ರೆಡಿಟ್ ಕಾರ್ಡಲ್ಲಿ ನಾವು 1 lakh or 2 lakh ಅಷ್ಟು ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರ್ತೀನಿ. ಸೊ ಪೇ ಮಾಡಬೇಕಾದ್ರೆ ನನಗೆ ಅಲ್ಲಿ ಮೆಸೇಜ್ ಬರುತ್ತೆ, ಪೇ ಮಿನಿಮಮ್ ಡ್ಯೂ ಇಷ್ಟು ಅಮೌಂಟ್ ಅಂತ ಬರುತ್ತೆ. ಸೊ ನಾನು ಆ ಮಿನಿಮಮ್ ಡ್ಯೂನ ಪೇ ಮಾಡ್ಕೊಂಡು ಹೋದರೆ ಅದು ನನಗೆ ಸಿಬಿಲ್ ಸ್ಕೋರ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಖಂಡಿತವಾಗೂ ಆಗುತ್ತೆ. ಮಿನಿಮಮ್ ಡ್ಯೂ ಅಂದರೆ ಏನು, 1 ಲಕ್ಷ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇರುತ್ತೆ, 50,000 ನಿಮಗೆ ಯೂಸೇಜ್ ಮಾಡಿರ್ತೀರ, 50,000 ಮೇಯ್ನ್ ಬಿಲ್ ಜನ್ರೇಟ್ ಆಗುತ್ತೆ. ಬಟ್ ಮಿನಿಮಮ್ ಡ್ಯೂ ಪೇಮೆಂಟ್ ನಂಗೆ 5,000 ಕೊಟ್ಟರೆ ಸಾಕು, ನೀವು ಮಿಕ್ಕಿದ 45,000 ನೆಕ್ಸ್ಟ್ ತಿಂಗಳು ಕಟ್ಬೋದು ಅಂತ ಇರುತ್ತೆ. ಈ ಥರ ಮಾಡಿದಾಗ ಏನಾಗುತ್ತೆ, ನಾನು CUR ಅಂತ ಹೇಳಿದೆ ಅಲ್ವಾ, ನಿಮ್ಮ ಕ್ರೆಡಿಟ್ ಯೂಟಿಲೈಸೇಷನ್ ಇನ್ನೂ ಜಾಸ್ತಿ ಇದೆ. ಬಿಕಾಸ್ ಆ 45,000 ಬ್ಯಾಲೆನ್ಸ್ ಇದೆ ಅಂತಲೇ ತೋರಿಸ್ತಾ ಇರೋದ್ರಿಂದ ನಿಮ್ಮ ಕ್ರೆಡಿಟ್ ಯೂಟಿಲೈಸೇಷನ್ ಇಸ್ ಸ್ಟಿಲ್ ಮೋರ್ ಅಲ್ವಾ. ಸೊ ಅದರಿಂದ 100% ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ನನ್ನ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಇದ್ದಾನೆ, ನನಗೆ ನಾರ್ಮಲ್ ಮೆಸೇಜಸ್ ಬರುತ್ತೆ, ಸೊ ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಆಗಿದೆ ಅಂತ. ಸೊ ಅವರು ನನ್ನ ಪರ್ಮಿಷನ್ ಇಲ್ದಂಗೆ ಅವರು ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಬೋದಾ, ಆಥರೈಸ್ ಮಾಡ್ಬೋದಾ? ಸೊ ಬೇಸಿಕಲಿ ಈ ಮೆಸೇಜ್ ಏನಕ್ಕೆ ಬಂದರೆ ಇದು ಕೂಡ RBI ರೆಗ್ಯುಲೇಷನ್ ಅಂಡರ್. ಸೊ ಮುಂಚೆ ಏನಾಗ್ತಾ ಇತ್ತು ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ಇವಾಗ 1 ಮಂತ್ಗೆ ಒಂದ್ಸತಿ ಅಥವಾ 3 ಮಂತ್ಸ್ಗೆ ಒಂದ್ಸತಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು ಏನು ಮಾಡ್ತಾಯಿದ್ರು ಅಂದರೆ ನಿಮಗೆ ಕ್ರೆಡಿಟ್ ಲಿಮಿಟ್ ಏನಾದ್ರು ಇನ್ಕ್ರೀಸ್ ಮಾಡ್ಬೋದಾ, ಅಥವಾ ಇರೋ ಕ್ರೆಡಿಟ್ ಲಿಮಿಟ್ನ ನಾವೇನಾದ್ರು ನೆಕ್ಸ್ಟ್ ನಿಮ್ಮ ಕಾರ್ಡ್ ರಿನ್ಯೂವಲ್ಗೆ ಬಂದಾಗ ನಾವು ರಿನ್ಯೂವಲ್ ಕೊಡ್ಬೋದಾ ನಿಮಗೆ, ಅಂದರೆ ನಿಮ್ಮ ಕ್ರೆಡಿಟ್ ವರ್ತಿನೆಸ್ನ ಚೆಕ್ ಮಾಡೋಕ್ಕೋಸ್ಕರ ಅವರು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ತಾಯಿದ್ರು. ಬಟ್
ಮುಂಚೆ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡ್ತಾ ಇರಲಿಲ್ಲ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಆಗಿದೆ ಅನ್ನೋದು. ಬಟ್ ಕಸ್ಟಮರ್ ಹೋಗಿ ರಿಪೋರ್ಟ್ ತೊಗೊಂಡಾಗ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಒಂದು ಚೆಕ್ ಆಗಿದೆ ಅಂತ ಗೊತ್ತಾಗ್ತಾ ಇತ್ತು. ಬಟ್ ಇವಾಗ ಹೊಸ RBI ರೆಗ್ಯುಲೇಷನ್ ಪ್ರಕಾರ ಯಾವುದೇ ಕ್ರೆಡಿಟ್ ಕಂಪ್ನಿ, ಯಾವುದೇ ಬ್ಯಾಂಕ್ ಅಥವಾ NBFC ನಿಮ್ಮದು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡಿದ್ರೆ ಅವರು ನಿಮಗೆ ಅದನ್ನು SMS ಮೂಲಕ ನಿಮ್ಗೆ ತಿಳಿಸ್ಕೊಡ್ಬೇಕು ಹಿಂಗಾಗಿದೆ. ಆ್ಯಂಡ್ ಜನರಲಿ ನೀವು ತೊಗೊಂಡಿರೋ ಕ್ರೆಡಿಟ್ ಕಾರ್ಡ್ ಕಂಪ್ನಿಯವರೇ ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಅದನ್ನು ಚೆಕ್ ಮಾಡ್ತಾರೆ. ಏನಕ್ಕೆ ಚೆಕ್ ಮಾಡ್ತಾರೆ ಅಂದರೆ ನಿಮ್ಮ ಲಿಮಿಟ್ನ ಏನಾದ್ರು ಇನ್ಕ್ರೀಸ್ ಮಾಡ್ಬೋದಾ ಅಥವಾ ಏನಾದ್ರು ಅಪ್ಗ್ರೇಡ್ ಕಾರ್ಡ್ ಆಫರ್ ಕೊಡ್ಬೋದಾ ನಿಮಗೆ, ಅದಕ್ಕೋಸ್ಕರ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಆ ಮೆಸೇಜ್ ಬರ್ತಾರೆ. ದಿಸ್ ಇಸ್ ಟೋಟಲಿ ಹೆಲ್ದಿ. ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಆಗೋದು ಇಟ್ಸ್ ಟೋಟಲಿ ಹೆಲ್ದಿ. ಓಕೆ, ಸೊ ಅದರಿಂದ ನಮಗೇನು ಸಿಬಿಲ್ ಸ್ಕೋರ್ ಕಮ್ಮಿ ಆಗಲ್ಲ? ಇಲ್ಲ, ಮೇಜರ್ಲಿ ಏನು ಕಮ್ಮಿ ಆಗಲ್ಲ. ಓಕೆ, ಇನಫ್. ಓಕೆ, ಈಗ ಇಷ್ಟು ನನಗೆ ಸಿಬಿಲ್ ಸ್ಕೋರ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಹೇಳಿದ್ರಿ. ಸೊ ಈಗ ನಮ್ಮ ವ್ಯೂವರ್ಸ್ಗೆ ಫೈನಲ್ ಆಗಿ ಒಂದು ಸಮರೈಸ್ಡ್ ಟಿಪ್ ಕೊಡಬೇಕು ಅಂತಂದರೆ ಸಿಬಿಲ್ ಸ್ಕೋರ್ ಬಗ್ಗೆ, ಹೇಗೆ ಹೆಲ್ತಿಯಾಗಿ ಇಟ್ಕೋಬೇಕು ಸಿಬಿಲ್ ಸ್ಕೋರ್ನ ಅಂತಂದರೆ, ಸೊ ಏನು ಟಿಪ್ ಕೊಡ್ತೀರಾ? ಆ್ಯಕ್ಚುಲಿ ಒಳ್ಳೆ ಪಾಯಿಂಟ್ ಕೇಳಿದ್ರೆ ನೀವು. ಹೇಗೆ ಕ್ರೆಡಿಟ್ ಸ್ಕೋರ್ನ ಹೆಲ್ದಿಯಾಗಿ ಇಟ್ಕೊಬೋದು? ಇಟ್ಸ್ ವೆರಿ ಸಿಂಪಲ್ ಆಯಿತಾ. 5 ರೂಲ್ಸ್. ಫಸ್ಟ್ ಒನ್, ಪೇಮೆಂಟ್ ಯಾವತ್ತೂ ಮಿಸ್ ಮಾಡಬೇಡಿ, ಎಲ್ಲ ಆನ್ ಟೈಮ್ ಮಾಡಿ. ಸೆಕೆಂಡ್ ಇಸ್ ನಿಮ್ಮ ಕ್ರೆಡಿಟ್ ಯೂಟಿಲೈಸೇಷನ್ ರೇಷಿಯೋ ಅಂತ ನಾನು ಹೇಳಿದೆ. ಸೊ ನಿಮ್ಮದು ಎಷ್ಟು ಟೋಟಲ್ ಅವೈಲೇಬಲ್ ಲಿಮಿಟ್ ಇರುತ್ತೆ ಅದ್ರದ್ದು 30% ಅಥವಾ ಅದಕ್ಕಿಂತ ಕಮ್ಮಿ ಯೂಟಿಲೈಸ್ ಮಾಡಿ. ಸೊ ಅದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಾಗತ್ತೆ. ಥರ್ಡ್ ಇಸ್ ಕ್ರೆಡಿಟ್ ಮಿಕ್ಸ್. ಕ್ರೆಡಿಟ್ ಮಿಕ್ಸ್ ಅಂದರೆ ಏನು? ಒಂದೇ ರೀತಿಯಾದ ಲೋನ್ನ ಇಟ್ಕೊಳ್ಳೋ ಬದಲು ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್, ಪರ್ಸ್ನಲ್ ಲೋನು, 2 ವೀಲರ್ ಲೋನು, ಕನ್ಸ್ಯೂಮರ್ ಡ್ಯೂರಬಲ್ ಲೋನು, ಗೋಲ್ಡ್ ಲೋನು. ಸೊ ಈ ಥರ ಕ್ರೆಡಿಟ್ ಮಿಕ್ಸ್ನ ನೀವು ಇಟ್ಕೊಂಡ್ರೆ ನಿಮ್ಮದು ಕ್ರೆಡಿಟ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ. ಫೋರ್ತ್ ಇಸ್ ಕ್ರೆಡಿಟ್ ಹಿಸ್ಟ್ರಿ ಲೆಂತ್. ಅಂದರೆ ನೀವು ಎಷ್ಟು ಜಾಸ್ತಿ ಲೆಂತ್ ಇರುತ್ತೆ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ನಾವು 2024 ಇದ್ದೀವಿ, ನೀವು ಫಸ್ಟ್ ಲೋನ್ ತೊಗೊಂಡಿದ್ದೆ 2022 ಅಂದರೆ ನಿಮ್ಮ ಸ್ಕೋರ್ ಜನರಲಿ ಜಾಸ್ತಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅದೇ ನೀವು ಫಸ್ಟ್ ಲೋನ್ ತೊಗೊಂಡು 2016 2017 ಸೊ ಜಾಸ್ತಿ ಕ್ರೆಡಿಟ್ ತೊಗೊಂಡಿರೋ ಲೆಂತ್ ಇದ್ದಷ್ಟು ನಿಮ್ಮ ಸ್ಕೋರ್ ಚೆನ್ನಾಗಿ. ಫಿಫ್ತ್ ಪಾಯಿಂಟ್ ಇಸ್ ನ್ಯೂ ಕ್ರೆಡಿಟ್ ಎಂಕ್ವೈರೀಸ್. ಅಂದರೆ ನೀವು ಯಾವುದಾದ್ರು ಲೋನ್ ತೊಗೊಬೇಕು ಅಂತ ನಿಮ್ಗೆ ಲೋನ್ ರಿಕ್ವೈರ್ಮೆಂಟ್ ಇದೆ ಅಂದಾಗ ಒಂದೇ ಶಾರ್ಟ್ ಡ್ಯೂರೇಷನಲ್ಲಿ ಮಲ್ಟಿಪಲ್ ಜಾಗಕ್ಕೆ ಹೋಗಿ ಅಪ್ಲೈ ಮಾಡಬೇಡಿ. ಸೊ ಕಮ್ಮಿ ಜಾಗದಲ್ಲಿ ಬ್ಯಾಂಕ್ಸ್ ಅಥವಾ NBFCs ಹತ್ರ ನೀವು ಅಪ್ಲೈ ಮಾಡಿದಾಗ ಏನಿರುತ್ತೆ, ಈ ಜಾಸ್ತಿ ಹಾರ್ಡ್ ಇಟ್ಸ್ ಕಮ್ಮಿ ಡ್ಯೂರೇಷನಲ್ಲಿ ಆದಾಗ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ 5 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಮೇಜರ್ಲಿ ಈ 4 ಡಿಫ್ರೆಂಟ್ ಬ್ಯೂರೋಸ್ ಮೇಜರ್ಲಿ ನೋಡೋದು ಈ 5 ಥಿಂಗ್ಸ್ನ. ಸೊ ಇನ್ ಆನ್ ಆರ್ಡರ್ ನಾನು ಹೇಳಿದ್ದೀನಿ ಕರೆಕ್ಟಾಗಿ. ಸೊ ಮೇಜರ್ಲಿ ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ಸ್. ಆ್ಯಕ್ಚುಲಿ ಇದು ನಮಗೆ ತುಂಬ, ನಮಗೂ ಕೂಡ ಸೇರಿಸಿ ಮತ್ತು ಪ್ಲಸ್ ಆಡಿಯನ್ಸ್ಗೂ ಇದು ತುಂಬ ರಿಕ್ವೈರ್ಡ್ ಇನ್ಫಾರ್ಮೇಷನ್ನು. ಖಂಡಿತ. ಮತ್ತು ನನಗೀಗ ಸಿಬಿಲ್ ಸ್ಕೋರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ಪರ್ಸ್ನಲ್ ಸ್ಟೋರೀಸ್ ಅಥವಾ ನಿಮ್ಮ ಸರೌಂಡಿಂಗ್ ಸುತ್ತಮುತ್ತ ಏನಾದರೂ ಲೈಕ್ ಯಾರಿಗಾದರೂ ಸಿಬಿಲ್ ಸ್ಕೋರ್ ಕಮ್ಮಿ ಇರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ತುಂಬ ಪರ್ಸ್ನಲ್ ಅಫೆಕ್ಟ್ ಆಗಿದೆಯಾ? ಸೊ ಯಾವುದಾದ್ರೂ ಆ ಥರ ಸ್ಟೋರಿ ಗೊತ್ತಿದೆಯಾ? ಒಂದು ಇನ್ಸ್ಟೆನ್ಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ಹೇಳ್ಬೋದು ಅಂದರೆ, ಒನ್ ಆಫ್ ದ ಕಂಪ್ನೀಸಲ್ಲಿ ಫಿನ್ಟೆಕ್ ಅಂತ ಹೇಳಿದೆ ಅಲ್ವಾ, ಆನ್ಲೈನ್ ಆ್ಯಪ್. ಸೊ ಆ ಆ್ಯಪಲ್ಲಿ ಒಬ್ಬರು ಲೋನ್ ತೊಗೊಂಡಿದ್ರು, ತುಂಬ ಕಮ್ಮಿ ಅಮೌಂಟ್, 25,000 ಲೋನ್ ಅಮೌಂಟ್ ತೊಗೊಂಡಿದ್ರು, ಯೂಟಿಲೈಸ್ ಮಾಡಿದ್ರು, ಡಿಲೇ ಮಾಡಿ ಕಟ್ತಾ ಇದ್ರು. ಬಟ್ ಅವ್ರದ್ದು ಲಾಸ್ಟ್ EMI ಎಲ್ಲ ಮುಗಿಯೋಷ್ಟೊಳಗೆ ಏನಾಯಿತು, ತುಂಬ ಡಿಲೇ ಮಾಡಿ 1 2 to 3 months ಡಿಲೇ ಮಾಡಿ ಅದನ್ನು ಕಟ್ಟಿದ್ದಾರೆ ಅವರು. ಕಟ್ಟಿ ಅವರು ಅದನ್ನ ಕ್ಲೋಸು ಮಾಡಿದ್ದಾರೆ. ಬಟ್ ಏನಾಗಿದೆ, ನಾನು ನಿಮ್ಗೆ ಅವಾಗಲೇ ಸೆಟಲ್ಡ್ ಅನ್ನೋದೊಂದು ಹೇಳಿದೆ ಗೊತ್ತಾ. ಸೊ ಇವ್ರು ತುಂಬ ಡಿಲೇ ಮಾಡೋದ್ರಿಂದ, ಸೊ ಕಂಪ್ನಿ ಅವರು ಇನ್ನು ಕರೆಕ್ಟಾಗಿ ರಿಪೋರ್ಟ್ ಮಾಡಿಲ್ಲದೆ ಇರೋದ್ರಿಂದ ಸೊ ಇವ್ರದ್ದು ಸೆಟಲ್ಡ್ ಅಂತ ಅಪ್ಡೇಟ್ ಆಗಿದೆ. ಅದು ಅವ್ರನ್ನ ನೋಡ್ಕೊಂಡಿಲ್ಲ. ಅವ್ರಿಗೆ ತಲೆಯಲ್ಲಿ ನಾನು ಇದನ್ನು ಲೋನ್ ಕ್ಲೋಸ್ ಮಾಡಿದ್ದೀನಿ ಅಂತ. ಅವ್ರಿಗೆ ಒಂದು ಕ್ರೂಷಿಯಲ್ ಸ್ಟೇಜ್ ಇನ್ ಲೈಫ್, ಅವ್ರು ಮದುವೆ ಆಗಿ ಊರಲ್ಲಿ ಏನೋ ಮನೆ ಕಟ್ಟಬೇಕಾಯ್ತು. ಆ ಮನೆಗೆ ಅವರು ಹೌಸಿಂಗ್ ಲೋನ್ ತಗೊಳಕ್ಕೆ ಹೋದಾಗ 3 years ಹಿಂದೆ ಈ ಥರ ಡಿಲೇ ಮಾಡಿ ಕಟ್ಟಿದ ಲೋನ್ ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಅವ್ರು ಹೇಳಿದ್ದಾರೆ, ನಿಮ್ದು ಈ ಥರ ಸೆಟಲ್ಡ್ ಅಂತ ಇದೆ, ಈ ಲೋನ್ನ ನೀವು ಕ್ಲಿಯರ್ ಮಾಡ್ಕೊಂಡು ಬಂದರೆ 2 years ಹಿಂದೆ, ಐ ಥಿಂಕ್ 1.5-2 years ಹಿಂದೆ, ಸೊ ಇದನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಬಂದರೆ ನಾವು ನಿಮಗೆ ಹೋಮ್ ಲೋನ್ ಸ್ಯಾಂಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಆ 1.5 ಡ್ಯೂರೇಷನಲ್ಲಿ ಅವ್ರು ಯಾವ ಫಿನ್ಟೆಕ್ಕಿಂದ ಲೋನ್ ತೊಗೊಂಡಿದ್ರು ಆ ಕಂಪ್ನಿ ಕ್ಲೋಸ್ ಆಗಿತ್ತು. ಸೊ ಅವರು ತುಂಬ ಡೀಪ್ ಟ್ರಬಲ್ಗೆ ಹೋದ್ರು. ಬಿಕಾಸ್ ಅವ್ರು ಇವಾಗ ಎಲ್ಲಿ ರೀಚ್ ಔಟ್ ಮಾಡಬೇಕು ಅನ್ನೋ ಆಪ್ಷನ್ನೇ ಅವ್ರಿಗೆ ತುಂಬ ಕಷ್ಟ ಆಯಿತು. ಬಟ್ ದೇರ್ ಆರ್ ವೇಸ್ ಟು ಡೂ ಇಟ್. ಸಿ ಜನರಲಿ ನಿಮ್ಗೆ ಆ ಥರ ಏನಾದ್ರು ರಿಪೋರ್ಟಿಂಗ್ ಪ್ರಾಬ್ಲಮ್ ಇದೆ ಅಥವಾ ನೀವು ಕಟ್ಟಿ ಅದು ಕರೆಕ್ಟಾಗಿ ಕಟ್ಟಿ ಅದು ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ಲದೆ ಇದ್ದರೆ ನೀವು ಫಸ್ಟು ರೀಚ್ ಔಟು ಆ ಕ್ರೆಡಿಟ್ ಬ್ಯೂರೋ ಅವ್ರಿಗೆ ಮಾಡಬೇಕು. ಇವಾಗ ನಿಮ್ಮ ಸಿಬಿಲ್ ರಿಪೋರ್ಟ್ ನೋಡ್ತಾ ಇದ್ದಾರೆ, ಟ್ರಾನ್ಸ್ಯೂನಿಯನ್ ಸಿಬಿಲ್ ಅಂತ ಅಲ್ವಾ, ಸಿಬಿಲ್ ರಿಪೋರ್ಟ್ ನೋಡ್ತಾರೆ, ನೀವು ಸಿಬಿಲ್ ಅವ್ರಿಗೆ ಅವ್ರದ್ದೇ ಆದ ಕಸ್ಟಮರ್ ಕ್ವೆರೀಸ್ ರಿಸೀವ್ ಮಾಡೋ ಕಾಂಟ್ಯಾಕ್ಟ್ ನಂಬರ್ಸು, ಇಮೇಲ್ಸ್ ಎಲ್ಲ ಇರುತ್ತೆ.
ಇರುತ್ತೆ, ಅವ್ರಿಗೆ ರೀಚ್ ಔಟ್ ಮಾಡಿ ಈ ಥರ ಅವ್ರ ಸರ್ಟೆನ್ ಸೆಟ್ ಆಫ್ ಪ್ರೂಫ್ಸ್ ಎಲ್ಲ ಕೇಳ್ತಾರೆ, ಅವ್ರಿಗೆ ನೀವು ಪ್ರೂಫ್ ಸಬ್ಮಿಟ್ ಮಾಡಿ ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂದರೆ ಅವರು ದೆನ್ ದೇ ವಿಲ್ ರೈಟ್ ಟು, ಅವರು ಅದನ್ನು ಆ ಇನ್ಫಾರ್ಮೇಷನ್ನ ಪರ್ಟಿಕ್ಯುಲರ್ ಬ್ಯಾಂಕ್ ಅಥವಾ NBFC ಎಲ್ಲಿಂದ ಲೋನ್ ಬಂದಿರುತ್ತೆ ಅಲ್ಲಿಗೆ ಅದನ್ನು ಪಾಸ್ ಆನ್ ಮಾಡ್ತಾರೆ, ಅದನ್ನು ಕ್ಲಾರಿಫಿಕೇಶನ್ ಮಾಡಿ ನಿಮಗೆ ರೆಸಲ್ಯೂಷನ್ ಮಾಡಿಕೊಡ್ತಾರೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಯಾವತ್ತೂ ಈ ಲೋನ್ ನಾನು ಇಲ್ಲಿ ಕಟ್ಟಿದ್ರೆ ಇಲ್ಲಿ ಮುಗಿಯುತ್ತೆ ಅಂತ ಇಲ್ಲಿ ಕಟ್ಟಿಲ್ಲ ಅಂದರೆ ನಾನು ಇದರಿಂದ ತಪ್ಪಿಸ್ಕೊಂಡೆ ಅಂತ ಯಾವತ್ತೂ ಅನ್ಕೊಬೇಡಿ. ಬಿಕಾಸ್ ಮುಂದೆ ಯಾವತ್ತೋ ಒಂದು ದಿವಸ ತುಂಬ ಇನ್ನು ಎಮರ್ಜೆನ್ಸಿ ದೊಡ್ಡ ಲೋನ್ ನಿಮಗೆ ಬೇಕಾದಾಗ ಈ ಥರ ಪ್ರಾಬ್ಲಮ್ ಖಂಡಿತವಾಗೂ ಆಗುತ್ತೆ. ಸೊ ದಿಸ್ ಈಸ್ ತುಂಬ ಎಮರ್ಜೆನ್ಸಿ ಟೈಮಲ್ಲಿ ಅವ್ರಿಗೆ ಲೋನ್ ಬೇಕಿತ್ತು. ಸೊ ಅವರು ಇಲ್ಲಿ ಈ ಥರ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಈಗ ಮತ್ತೆ ಅವರು ಸಿಬಿಲ್ ಈಗ ಬ್ಯೂರೋಗೆ ಏನು ಮೇಲ್ ಮಾಡಿ ರಿಪೋರ್ಟ್ಸ್ ತಗೊಂಡು ಅದು ಪ್ರೋಸೆಸ್ ತುಂಬ ಲಾಂಗ್ ಲೆಂತ್ ಪ್ರೋಸೆಸ್ ಇದೆ. ಸೊ ಅಷ್ಟರಲ್ಲಿ ಇವ್ರಿಗೆ ಇಲ್ಲಿ ಹೌಸಿಂಗ್ ಲೋನ್ ತುಂಬ ಅರ್ಜೆಂಟ್ ಇರುತ್ತೆ. ಸೊ ಅದು ತುಂಬ ಪ್ರಾಬ್ಲಮ್ಸು ಆಗುತ್ತೆ. ಆ್ಯಕ್ಚುಲಿ ಒಳ್ಳೆ ಇನ್ಸ್ಟೆನ್ಸ್ ಹೇಳಿದ್ರೆ, ಒಳ್ಳೆ ಕ್ವಶನ್ ಕೇಳಿದ್ರಿ, ಪ್ರೊಸೆಸ್ ತುಂಬ ಲೆಂತಿ ಆಗುತ್ತೆ ಅಂತ, ವಿಚ್ ಈಸ್ ವೆರಿ ಟ್ರೂ. ಮುಂಚೆ ತುಂಬ ಹಿಂದೆ ಎಲ್ಲ ಈ ಥರ ತುಂಬ ಟೈಮ್ ತೊಗೊತಾ ಇದ್ರು ಕಂಪ್ನೀಸ್ ಆಗಲಿ ಬ್ಯೂರೋಸ್ ಆಗಲಿ. ಇವಾಗ RBI ವೆರಿ ಸ್ಟ್ರಿಕ್ಟ್ ಮ್ಯಾಂಡೇಟ್ ಮಾಡಿದೆ, ವಿತಿನ್ 30 days. ಸೇ ಫಾರ್ ಎಕ್ಸಾಂಪಲ್ ನಾನು 1ನೇ ತಾರೀಕು ನನ್ನ ಸಿಬಿಲ್ ಅನ್ನೋ ಕಂಪ್ನಿಗೆ ನನ್ನ ಪ್ರಾಬ್ಲಮ್ ಇದೆ ಅಂತ ನಾನು ಬರೀತಾ ಇದ್ದೀನಿ ಅಂದರೆ, ನಾನೆಲ್ಲ ಇನ್ಫಾರ್ಮೇಷನ್ ಅವ್ರು ಕೇಳಿದ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ, ಫ್ರಮ್ ದಟ್ ಡೇ ವಿತಿನ್ ದ 30th day ಆವತ್ತಿನ ದಿವಸದಿಂದ 30 ದಿನದ ಒಳಗೆ ನಿಮಗೆ ರೆಸಲ್ಯೂಷನ್ ಕೊಡಬೇಕು ಅನ್ನೋದು RBI ಮ್ಯಾಂಡೇಟ್. ಸೊ ಈ 30 ದಿವಸದಲ್ಲೂ ನಿಮಗೆ ಸ್ಪ್ಲಿಟ್ ಹೆಂಗಾಗಿರುತ್ತೆ ಅಂದರೆ, ಒಂದ್ಸತಿ ನೀವು ನಿಮ್ಮ ಕ್ರೆಡಿಟ್ ಬ್ಯೂರೋಗೆ ಬರೆದ್ಮೇಲೆ ನಿಮ್ಮ ಕ್ರೆಡಿಟ್ ಬ್ಯೂರೋ ನಿಮ್ಮ ಬ್ಯಾಂಕಿಗೆ ಬರೀತಾರೆ ಈ ಥರ ಕಸ್ಟಮರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ. ಸೊ ಬ್ಯಾಂಕ್ ವಿಲ್ ಹ್ಯಾವ್ 21 days 21 ದಿವಸದಲ್ಲಿ ಅವರು ಅವ್ರದ್ದೆಲ್ಲ ಪೇಮೆಂಟ್ಸು ಕ್ರೆಡಿಟ್ಸ್ ಎಲ್ಲ ಚೆಕ್ ಮಾಡಿ ಏನು ಅನ್ನೋ ಸೊಲ್ಯೂಷನನ್ನು ಅಥವಾ ರೆಸಲ್ಯೂಷನನ್ನು ಅವರು ವಾಪಸ್ ಕ್ರೆಡಿಟ್ ಬ್ಯೂರೋಗೆ ಪಾಸ್ ಆನ್ ಮಾಡಬೇಕು. ಆ್ಯಂಡ್ ಕ್ರೆಡಿಟ್ ಬ್ಯೂರೋ ವಿಲ್ ಆಲ್ಸೋ ಹ್ಯಾವ್ 9 days. 21 days ಅಂದಮೇಲೆ 9 days ಓಕೆ ಕಸ್ಟಮರ್ ರಿಕ್ವೆಸ್ಟ್ ಮಾಡಿದ್ದ ಪ್ರಾಬ್ಲಮ್ಗೂ ಅಂದರೆ ರೆಸಲ್ಯೂಷನ್ ಕೇಳಿದ ಪ್ರಾಬ್ಲಮ್ಗೂ ನನಗೆ ಬ್ಯಾಂಕ್ ಹೇಳ್ತಾ ಇರೋ ಸೊಲ್ಯೂಷನ್ಗೂ ಟ್ಯಾಲಿ ಆಗುತ್ತಾ ಅಥವಾ ಬೇರೆ ಏನಾದ್ರು ಇನ್ಫಾರ್ಮೇಷನ್ ನನಗೆ ಕಸ್ಟಮರಿಂದ ಬೇಕಾ ಬ್ಯಾಂಕಿಂದ ಬೇಕಾ ಅನ್ನೋದನ್ನೆಲ್ಲ ಸೊಲ್ಯೂಷನ್ ಕ್ರಿಯೇಟ್ ಮಾಡಿಕೊಂಡು ಅವ್ರು ವಿತಿನ್ 9 days ಅವ್ರ ಕಡೆಯಿಂದ ಇರೋ ಪ್ರೊಸೀಜರ್ ಮುಗಿಸಿ, ಸೊ ಟೋಟಲಿ ವಿತಿನ್ 30 days ಕಸ್ಟಮರ್ಗೆ ರೆಸಲ್ಯೂಷನ್ ಕೊಡಲೇಬೇಕು ಅನ್ನೋದು RBI ಮ್ಯಾಂಡೇಟ್. ಸೊ ಎಸ್, ನೀವು ಆದಷ್ಟು ಬೇಗ ಎಷ್ಟು ನಿಮ್ಗೆ ತೊಂದರೆ ಎಷ್ಟು ಬೇಗ ನಿಮಗೆ ತೊಂದರೆ ಆಗಿದ ತಕ್ಷಣ ನೀವು ನಿಮ್ಮ ಕ್ರೆಡಿಟ್ ಬ್ಯೂರೋಗೆ ಬರೀತೀರೋ ನಂಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಷ್ಟು ಬೇಗ ರೆಸಲ್ಯೂಷನ್ ಸಿಗುತ್ತೆ. ಸೊ ದ ಟೈಮ್ ಫ್ರೇಮ್ ಇಸ್ 30 days. ಓಕೆ, ಈಗ ಹೇಳಿದ್ರಿ ಈ ಪ್ರಾಬ್ಲಮ್ ಆದಾಗ ಮೇಲ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸೊ ನಮಗೆ ಈ ಸಿಬಿಲ್ ಸ್ಕೋರ್ ರಿಪೋರ್ಟ್ಸಲ್ಲಿ ಅಥವಾ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಆದಾಗ ನಾವು ಯಾವ ರೀತಿ ರಿಪೋರ್ಟ್ ಮಾಡಬೇಕು, ಇಲ್ಲ ಯಾರಿಗೆ ಮೇಲ್ ಮಾಡಬೇಕು? ಸೊ ಅವಾಗಲೇ ಹೇಳ್ದಂಗೆ ನೀವು ಯಾವುದು ಪರ್ಟಿಕ್ಯುಲರ್ ಕ್ರೆಡಿಟ್ ರಿಪೋರ್ಟ್ ಅಂದರೆ ಇವಾಗ ನೀವು ಟ್ರಾನ್ಸ್ಯೂನಿಯನ್ ಸಿಬಿಲ್ ರಿಪೋರ್ಟ್ ನೋಡ್ತಾ ಇರ್ತೀರಾ, ಅಥವಾ ಈಕ್ವಿಫ್ಯಾಕ್ಸ್ ರಿಪೋರ್ಟ್ ನೋಡ್ತಾ ಇರ್ತೀರಾ, ಅಥವಾ ಎಕ್ಸ್ಪೀರಿಯನ್ ನೋಡ್ತಾ ಇದ್ದೀರಾ, ಅಥವಾ CRIF ಹೈಮಾರ್ಕ್ ನೋಡ್ತಾ ಇದ್ದೀರಾ, ಆ ಪರ್ಟಿಕ್ಯುಲರ್ ಕಂಪ್ನಿಗೆ ಅವ್ರ ವೆಬ್ಸೈಟಿಗೆ ಹೋದರೆ ಅವ್ರದ್ದು ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಇಮೇಲ್ ಅಡ್ರೆಸ್ಸು ಇರುತ್ತೆ, ಫೋನು ಇರುತ್ತೆ, ಫೋನ್ ನಂಬರು ಇರುತ್ತೆ, ಅವ್ರದ್ದು ಸೆಂಟ್ರಲೈಸ್ಡ್ ಫೋನ್ ನಂಬರ್ ಇರುತ್ತೆ. ಸೊ ಎರಡೂ ರೀತಿಯಿಂದ ನೀವು ಅವ್ರಿಗೆ ರೀಚ್ ಔಟ್ ಮಾಡ್ಬೋದು. ಸೊ ಇದು ನಾವು ಬ್ಯಾಂಕ್ಗೆ ಕಂಪ್ಲೇಂಟ್ ಮಾಡಿದ್ರೆ ಮೇಲ್ ಮಾಡಿದ್ರೆ ನಮಗೆ ಅದರಿಂದ ಏನು ರಿಪ್ಲೈ ಬರುತ್ತಾ ಅಥವಾ ನಾವು ಇಲ್ಲಿ ಬ್ಯೂರೋಸ್ಗೆ ಮೇಲ್ ಮಾಡೋದೇ ಒಳ್ಳೇದಾ? ಜನರಲಿ ಹೆಂಗಂದರೆ ಯಾರು ರೆಸಲ್ಯೂಷನ್ ಕೇಳ್ತಾ ಇದ್ದಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಬ್ಯಾಂಕ್ಗೆ ನೀವು ಒಬ್ಬರು ಕಸ್ಟಮರು, ಬಟ್ ಕ್ರೆಡಿಟ್ ಬ್ಯೂರೋ ಇಸ್ ಎನ್ ಗವರ್ನ್ಡ್ ಅಥಾರಿಟಿ ಫ್ರಮ್ RBI, ರೈಟ್? ಸೊ ಒಂದು RBI ಗವರ್ನ್ಡ್ ಅಥಾರಿಟಿ ಒಂದು ಪ್ರಶ್ನೆ ಕೇಳೋದಕ್ಕೂ ಒಬ್ಬರು ನಾರ್ಮಲ್ ಕಸ್ಟಮರ್ ಪ್ರಶ್ನೆ ಕೇಳೋದಕ್ಕೂ ದ ಸೀರಿಯಸ್ನೆಸ್ ಆಫ್ ಕ್ವಶನ್ ಈಸ್ ಡಿಫ್ರೆಂಟ್, ರೈಟ್? ಸೊ ನೀವು ನಿಮ್ಮ ಬ್ಯಾಂಕ್ ಅವ್ರಿಗೆ ಕೇಳಬಾರ್ದು ಅಂತಲ್ಲ, ಕೇಳಬಹುದು, ಬಟ್ ದೆರ್ ಇಸ್ ಅ ಸರ್ಟನ್ ಪ್ರೋಟೋಕಾಲ್. ನಿಮಗೆ RBI 30 days ಅಷ್ಟರೊಳಗೆ ನಾವು ರಿಸಾಲ್ವ್ ಮಾಡ್ಕೊಡ್ತೀವಿ ಅಂದಾಗ ದ ಬೆಸ್ಟ್ ವೇ ರಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಏನು ಅಂದರೆ ನೀವು ಕ್ರೆಡಿಟ್ ಬ್ಯೂರೋ ಮೂಲಕ ಹೋದರೆ ನಿಮಗೆ ಬೇಗ ರಿಸಾಲ್ವ್ ಆಗುತ್ತೆ. ಕ್ರೆಡಿಟ್ ಬ್ಯೂರೋನ ರೀಚ್ ಮಾಡಿದ್ರೆ ನಮಗೆ ರೆಸಲ್ಯೂಷನ್ ಸಿಗುತ್ತೆ. ಸೊ ಅದೇ ಬೆಟರ್ ಅಂತ ಹೇಳಿ. ಕರೆಕ್ಟ್, ಹೌದು. ಓಕೆ, ಎಲ್ಲ ವ್ಯೂವರ್ಸ್ಗೂ ನಾವು ಸಿಬಿಲ್ ಸ್ಕೋರ್ನ ಹೇಗೆ ಹೆಲ್ತಿಯಾಗಿ ಇಟ್ಕೊಳ್ಳೋದು ಅಂತ ಒಂದಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀವಿ. ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ಏನಾದರೂ ಇದ್ದರೆ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.